विनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्छल जलधि तरंगा तव शुभ नामे जागे तव शुभाशिष मागे विश्व तिरंगा प्यारा झंडा ऊंचा रहे विश्व विजय करके दिखलाए तब होवे प्रण पूर्ण हमारा झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा। ಸಂಘ ತಂಡ ಹೊಯ್ಸಳೇಶ್ವರ ಕಾಲೇಜಿನ ಎನ್ಸಿಸಿ ಸೀನಿಯರ್ ತಂಡದ ವಿದ್ಯಾರ್ಥಿಗಳು ಎನ್ಸಿಸಿ ಜೂನಿಯರ್ ಬಾಲಕರ ಪದವಿ ಪೂರ್ವ ಕಾಲೇಜು ಅರಸೀಕೆರೆ ಇವರಿಗೂ ಕೂಡ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಪಥಸಂಚಲನೆಯಂತಹ ಕೆಲಸ ಕಾರ್ಯಗಳು ನೆರವೇರಬೇಕಾಗುತ್ತದೆ. ನಮ್ಮ ಅರಸೀಕೆರೆಯ ಎಲ್ಲ ಶಾಲೆಗಳಲ್ಲಿ ಇದೀಗ ಸಂತ ಮೇರಿ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಗೂ ಕೂಡ ಚಪ್ಪಾಳೆಯ ಮೂಲಕ ಸಂತ ಮೇರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಇವರು ಕೂಡ ಮುಂಭಾಗದಲ್ಲಿ ಬರುವಂತಹ ತಂಡ ಸಂತ ಮೇರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ಸಂತ ಮೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೇನುಕಲ್ ನಗರ ವಿದ್ಯಾರ್ಥಿಗಳು ಪಥಸಂಚಲನೆಯಲ್ಲಿ ಮುಂದಾಗಲಿದ್ದಾರೆ. ಮುಂಭಾಗದಲ್ಲಿರುವಂತಹ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌರವವನ್ನು ನೀಡ್ತಾ ಇದ್ದಾರೆ. ಶಾಲೆ ಅರಸೀಕೆರೆ ಶಿಸ್ತಿನ ನಡಿಗೆಯೊಂದಿಗೆ ನಮ್ಮೆಲ್ಲರ ಮುಂದೆ ಚಲಿಸುತ್ತಿದೆ. ತಂಡವನ್ನು ಹಿಂಬಾಲಿಸಿ ಬರುವಂತಹ ಶಾಲೆ ಜೆಎಸ್ಎಸ್ ಕಲಿಕಾ ಆಂಗ್ಲ ಶಾಲೆ. ಜೆಎಸ್ಎಸ್ ಕಲಿಕಾ ಆಂಗ್ಲ ಶಾಲೆ ವಿದ್ಯಾರ್ಥಿಗಳು ಈಗ ವೇದಿಕೆ ಮುಂಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ. ಇದೀಗ ಆಗಮಿಸುತ್ತಿರುವ ಪ್ರೌಢಶಾಲಾ ವಿಭಾಗದ ಶಾಲೆ ಬಸವೇಶ್ವರ ಶಾಲೆ. ಭಾಷೆ ಹಲವು, ವೇಷ ಹಲವು, ಆದರೆ ದೇಶ ಒಂದೇ. ವೇಷ ಯಾವುದಾದರೇನು ನಮ್ಮ ಮಕ್ಕಳ ಮೇಲಿರುವ ಗಣ್ಯರನ್ನ ಹಿಂಬಾಲಿಸಿಕೊಂಡು ಅರಸೀಕೆರೆಯ ವಿದ್ಯಾಶಂಕರ್ ಪ್ರೌಢಶಾಲೆ ಅರಸೀಕೆರೆಯ ವಿದ್ಯಾಶಂಕರ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ತಂಡವನ್ನು ಹಿಂಬಾಲಿಸುತ್ತಿರುವ ಶಾಲೆ ಶ್ರೀ ಚಂದ್ರಶೇಖರ ಭಾರತಿ ಇಂಟರ್ನ್ಯಾಷನಲ್ ಶಾಲೆ ಮಾಲೇಕಲ್ಲು ತಿರುಪತಿ ವಿದ್ಯಾರ್ಥಿಗಳು. ಈ ಒಂದು ತಂಡವನ್ನು ಭಾರತಿ ಇಂಟರ್ನ್ಯಾಷನಲ್ ಶಾಲೆ ಮಾಲೇಕಲ್ಲು ತಿರುಪತಿ. ಆದಿಚುಂಚನಗಿರಿ ಪ್ರೌಢಶಾಲೆಯವರು ವೇದಿಕೆಯ ಸಮೀಪಕ್ಕೆ ಆಗಮಿಸುತ್ತಿದ್ದಾರೆ. ಭಾಷೆ ಬೇರೆ, ಭಾವನೆ ಬೇರೆ, ಆದರೆ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಯಾಕಂದ್ರೆ ಇಂಥ ಉರಿ ಬಿಸಿಲಿನಲ್ಲಿಯೂ ಕೂಡ ನಾವು ಇದನ್ನು ಲೆಕ್ಕಿಸದೆ ಬಹಳ ಆತ್ಮವಿಶ್ವಾಸದಿಂದ ಹಾಗೂ ದೇಶಾಭಿಮಾನದಿಂದ ಬಹಳ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಯಾಕಂದ್ರೆ 17 ತಂಡಗಳು ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ಒಂದು ನೃತ್ಯವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಇವೆಲ್ಲ ಯಾಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ದೇಶದ ಹೆಮ್ಮೆ. ಸೊ ಈ ಹೆಮ್ಮೆ ಆಚರಿಸೋದಕ್ಕೆ ಏನು ಕಾರಣ ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೋಬೇಕಾಗಿದೆ ವಿದ್ಯಾರ್ಥಿಗಳೇ. ಯಾಕೆಂದ್ರೆ ಇವತ್ತು ನಾವು ಕಾರ್ಯಕ್ರಮವನ್ನು ಆಚರಿಸ್ತಿರೋದು ಗಣರಾಜ್ಯೋತ್ಸವ ದಿನ. ಸೊ ನಿಮಗೆ ಗೊತ್ತಿದೆ, ಗಣರಾಜ್ಯ ಅಂತ ಅಂದ್ರೆ ಇಡೀ ನಮ್ಮ ರಾಷ್ಟ್ರದ ಮುಖ್ಯಸ್ಥ ಅಂದ್ರೆ ರಾಷ್ಟ್ರಪತಿಯನ್ನ, ನಮ್ಮ ರಾಷ್ಟ್ರವನ್ನು ಆಳ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿಯನ್ನ ಆಳ್ವಿಕೆಯನ್ನು ಅವರನ್ನ ಆಯ್ಕೆಯನ್ನು ಮಾಡ್ತಕ್ಕಂತಹ ಒಂದು ವಿಧಾನ, ಆ ವಿಧಾನ ಈ ನಮ್ಮ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಅಂತಹ ಒಂದು ರಾಷ್ಟ್ರದ ಮುಖ್ಯಸ್ಥರನ್ನ ದೇಶದ ಎಲ್ಲ ಪ್ರಜೆಗಳನ್ನು ಕೂಡ ಸೇರಿ ಅಲ್ಲಿ ಒಂದು ಆಯ್ಕೆಯನ್ನು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ, ಗಣರಾಜ್ಯವನ್ನ ವ್ಯವಸ್ಥೆಯನ್ನ ಇವತ್ತು ಜಾರಿಗೆ ತಂದ ದಿನವಾಗಿರ್ತದೆ. ನಿಮಗೆ ಗೊತ್ತಿರಲಿ ಮಕ್ಕಳೇ, ಈ ಸಂವಿಧಾನ ಅಂತ ಅಂದ್ರೆ ನಮ್ಮ ರಾಜ್ಯವನ್ನು ಆಳತಕ್ಕಂತಹ ಕಾನೂನೇ ಸಂವಿಧಾನ. ಆ ಕಾನೂನು ಹೇಗೆ ಬಂತು ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ನಮ್ಗೆಲ್ಲ ಕೂಡ ಗೊತ್ತಿದೆ, ಮನುಷ್ಯ ಸಮಾಜ ಜೀವಿ, ಸಂಘ ಜೀವಿ. ಅದ್ರ ಜೊತೆಯಾಗಿಯೇ ಅವನು ಎಷ್ಟು ದ್ವೇಷ, ಅಸೂಯೆ, ಮದ, ಮತ್ಸರ, ಲೋಭ, ಮೋಹ ಇವೆಲ್ಲದನ್ನು ಕೂಡ ಅವನು ಒಳಗೊಂಡಿರ್ತಾನೆ. ಅದನ್ನ ತನ್ನ ಹುಟ್ಟಿನಿಂದಲೇ ಅದನ್ನೆಲ್ಲದೂ ಕೂಡ ಪಡ್ಕೊಂಡು ಬಂದಿರ್ತಾನೆ. ಅದನ್ನ ಪಡ್ಕೊಂಡು ಬಂದಿರೋದ್ರಿಂದ ಅವನು ಏನ್ ಮಾಡ್ತಾನೆ, ತನ್ನ ಜೊತೆಯಲ್ಲಿರ್ತ ಒಂದು ಜೊತೆಗಳಲ್ಲೇ ಜಗಳ ಮಾಡ್ತಿರ್ತಾನೆ. ಅವನು ಯಾರೋ ಅಪರಿಚಿತರ ಜೊತೆ ಜಗಳ ಮಾಡೋದಿಲ್ಲ ಮನುಷ್ಯ.
ದಿನ ತನ್ನ ಎದುರುಗಡೆ ಯಾರು ಸಿಗ್ತಾರೋ ಅವನ ಜೊತೆಗಳಲ್ಲೇ ಜಗಳ ಮಾಡುವಂತ ಒಂದು ಸ್ವಭಾವವನ್ನು ಹೊಂದಿರ್ತಾನೆ. ಆ ಒಂದು ಸ್ವಭಾವವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ ನಮ್ಮ ನಡುವೆ ಒಂದು ನಿಯಂತ್ರಣವನ್ನ ಮಾಡೋದಕ್ಕೋಸ್ಕರವಾಗಿ ಒಂದು ಕಾನೂನನ್ನ ತರ್ತಾರೆ. ಅದಾದ ಮೇಲೆ ನಮ್ಮ ರಾಜ್ಯ ಜನಗಳಿಗೆ ಯಾವ ರೀತಿ ರಕ್ಷಣೆಯನ್ನ ಕೊಡಬೇಕು, ಯಾವ ರೀತಿ ಸವಲತ್ತುಗಳನ್ನ ಕೊಡಬೇಕು ಎಂಬುದನ್ನು ನೋಡೋದಕ್ಕೋಸ್ಕರವಾಗಿ ರಾಜ್ಯ ಮತ್ತು ಜನಗಳ ನಡುವೆ ಒಂದು ಕಾನೂನನ್ನು ತರ್ತಾರೆ. ಎಲ್ಲ ಕಾನೂನುಗಳ ಸಮ್ಮಿಶ್ರಣವೇ ಈ ನಮ್ಮ ಒಂದು ಸಂವಿಧಾನವಾಗಿರ್ತದೆ. ಈ ಸಂವಿಧಾನ ಇದು ಕೇವಲ ಒಂದು ದಿನದಲ್ಲಿ ಇದು ರಚನೆಯಾಗಿದ್ದಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇದರ ರಚನೆಯನ್ನು ಮಾಡೋದಕ್ಕೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸತತ ಪರಿಶ್ರಮದಿಂದ ಈ ಒಂದು ಕಾನೂನಿನ ಪುಸ್ತಕವನ್ನ ರಚನೆಯನ್ನು ಮಾಡ್ತಾರೆ. ಸೊ ಈ ರಚನೆಯ ಹಿನ್ನೆಲೆ ಯಾರ್ಯಾರು ಇಲ್ಲಿ ಪರಿಶ್ರಮವನ್ನು ಪಟ್ಟಿದ್ದಾರೆ ಎಲ್ಲರೂ ಕೂಡ ನಾವು ನೆನೆಸ್ಕೋಬೇಕಾಗುತ್ತೆ. ಆ ಒಂದು ಮೊದಲನೇ ಸಾಲಿನಲ್ಲಿ ನಾವು ಸಂವಿಧಾನದ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ರಾಜೇಂದ್ರ ಸಾಹೇಬ್ರವರನ್ನ ಒಂದು ಸಂವಿಧಾನ ರಚನಾ ಸಭೆ ಅಧ್ಯಕ್ಷರನ್ನಾಗಿ ಮಾಡಲಾಗ್ತದೆ. ಅದಾದ್ಮೇಲೆ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ನೇಮಕವನ್ನು ಮಾಡ್ತಾರೆ. ಸೊ ಇವರು ಸುಮಾರು ಒಂದು 6,000 ಚರ್ಚೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಎಲ್ಲದನ್ನು ಕೂಡ ಉಲ್ಲೇಖಗಳನ್ನ ಮಾಡೋದ್ರ ಮುಖಾಂತರವಾಗಿ ಸುಮಾರು ಹಲವಾರು ರಾಷ್ಟ್ರಗಳಿಂದ ಯಾವುದು ಉತ್ತಮವಾಗಿರ್ತಕ್ಕಂತಹ ಒಂದು ಅಂಶಗಳಿದೆ. ಉದಾಹರಣೆಗೆ ನಮ್ಮ ಮೂಲಭೂತ ಹಕ್ಕುಗಳು. ಆ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ದೇಶದ ಸಂವಿಧಾನದಿಂದ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಐರಿಷ್ ಸಂವಿಧಾನದಿಂದ, ಮತ್ತೆ ಪಾರ್ಲಿಮೆಂಟರಿ ಸಿಸ್ಟಮ್ ಇವುಗಳನ್ನ ಇಂಗ್ಲೆಂಡ್ ದೇಶದ ಸಂವಿಧಾನದ, ಹೀಗೆ ಎಲ್ಲ ದೇಶಗಳ ಸಂವಿಧಾನಗಳಿಂದಲೂ ಕೂಡ ಉತ್ತಮವಾಗಿರ್ತಕ್ಕಂತಹ ಒಂದು ಅಂಶಗಳನ್ನ ತೆಗೆದುಕೊಂಡು ನಮ್ಮ ಒಂದು ಸಂವಿಧಾನದ ರಚನೆಯನ್ನ ಮಾಡ್ತಾರೆ. ಈ ಒಂದು ರಚನಾ ಸಭೆಯಲ್ಲಿ ನೆಹರೂರವರಾಗಿರ್ಬೋದು, ಕೆ ಮುನ್ಷಿಯವರಾಗಿರ್ಬೋದು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರಾಗಿರ್ಬೋದು, ದಿವಾಕರ್ ಆಗಿರ್ಬೋದು, ಕೆಂಗಲ್ ಹನುಮಂತಯ್ಯ ಆಗಿರ್ಬೋದು, ನಿಜಲಿಂಗಪ್ಪನವರಾಗಿರ್ಬೋದು, ಸೊ ಇದೇ ರೀತಿ ಪಟೇಲ್ರವರಾಗಿರ್ಬೋದು, ಇಂಥ ಹಲವಾರು ಜನ ಸುಮಾರು 389 ಜನರನ್ನ ಸೇರಿರ್ತಕ್ಕಂಥ ಒಂದು ಸಂವಿಧಾನ ರಚನಾ ಸಭೆಯಿಂದ ಈ ಒಂದು ಭವ್ಯವಾಗಿರ್ತಕ್ಕಂತಹ ಒಂದು ಬೃಹತ್ ಗಾತ್ರದ ಸಂವಿಧಾನವನ್ನು ನಮ್ಮ ಭಾರತಕ್ಕೆ ತಂದುಕೊಟ್ಟಿದ್ದಾರೆ. ಈ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಉಳಿಸ್ಕೋಬೇಕಾಗುತ್ತೆ. ಆ ಒಂದು ಉಳಿಸ್ಕೊಂಡು ಅದನ್ನ ಸಂಪೂರ್ಣವಾಗಿ ನಾವು ಪಾಲನೆಯನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಂವಿಧಾನ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಪ್ರಜೆಗಳು ಕೂಡ ಒಂದು ಸಮಾನತೆಯನ್ನು ಕಲ್ಪಿಸ್ತಕ್ಕಂಥ ಒಂದು ಸಂವಿಧಾನವಾಗಿದೆ. ನಿಮ್ಗೆ ಗೊತ್ತಿದೆ ಮಕ್ಕಳೇ, ನಮ್ಮಲ್ಲಿ ಒಂದು ಮೂಲಭೂತ ಹಕ್ಕುಗಳನ್ನ ನಾವು ನೋಡ್ತೀವಿ. ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಎಲ್ಲ ಹಕ್ಕುಗಳನ್ನು ಕೂಡ ನಾವು ಅನುಭವಿಸೋದಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಈ ಸಂವಿಧಾನ. ಈ ಸಂವಿಧಾನ ನಮ್ಮ ದೇಶದಲ್ಲೇ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾನೂನಾಗಿದೆ. ಒಂದು ಶ್ರೇಷ್ಠವಾದ ಗ್ರಂಥವನ್ನ ನಾವೆಲ್ಲರೂ ಕೂಡ ಪೂಜಿಸೋಣ, ಅದನ್ನು ಎಲ್ಲರೂ ಕೂಡ ಪಾಲಿಸೋಣ ಎಂಬುದಾಗಿ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಒಳ ವಿಜೃಂಭಣೆಯನ್ನಾಗಿ ನೆರವೇರಿಸ್ತಾ ಇದ್ರಿ. ಈ ಒಂದು ಇದಕ್ಕೆ ಸಾಕ್ಷೀಕರಣಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಎಲ್ಲ ಸಾರ್ವಜನಿಕ ಮಿತ್ರರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ, ಪತ್ರಿಕಾ ಮಾಧ್ಯಮಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರ್ಷಿ ರತ್ನಾಕರ ವಂದೇ ಭಾರತ ಮಾತರಂ. ಸಮುದ್ರ ರಾಜನಿಂದ ಪಾದ ತೊಳೆಯಲ್ಪಟ್ಟಿರುವ ಹಿಮಾಲಯವನ್ನೇ ಕಿರೀಟವಾಗುಳ್ಳ ಬ್ರಹ್ಮರ್ಷಿ ರಾಜರ್ಷಿಗಳೆಂಬ ಅಮೂಲ್ಯ ರತ್ನಗಳಿಂದ ಸಿಂಗರಿಸಲ್ಪಟ್ಟ ಭಾರತ ಮಾತೆಯನ್ನು ಸ್ಮರಿಸುತ್ತಾ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ವೇದಿಕೆಯ ಮೇಲಿರುವ ಗಣ್ಯರೆಲ್ಲರೂ ಪುಷ್ಪಾರ್ಚನೆಯನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲರೂ ಭಕ್ತಿ ಭಾವವನ್ನ ಸಮರ್ಪಿಸಬೇಕಾಗಿ ವಿನಂತಿ. ಜೊತೆಗೆ ದೀಪ ಬೆಳಗುವುದರ ಮೂಲಕ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಿದ್ದಾರೆ. ಈ ವರ್ಷದ ಗಣರಾಜ್ಯೋತ್ಸವ ಆಚರಣೆಯು ಸುವರ್ಣ ಭಾರತ ಪರಂಪರೆ ಮತ್ತು ಪ್ರಗತಿ ಎಂಬ ವಿಷಯದ ಮೇಲೆ ಕೇಂದ್ರೀಕೃತವಾಗಿದೆ. ಇದೀಗ ವಿದ್ಯಾರ್ಥಿಗಳ ಎಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಹೇಮಂತ ರೇಣುಕಾ ದೇವಿ ಇವರಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ಹೇಮಂತ್ ಕುಮಾರ್ ಅವರಿಗೆ ಜೋರಾಗಿ ಚಪ್ಪಲಿ ಕೊಡುವ ಮೂಲಕ ಅವರಿಗೆ ಅಭಿನಂದನ. ನಮ್ಮ ದೇಶದ ಗೌರವವನ್ನು, ನಮ್ಮ ತಾಲೂಕಿನ ಗೌರವವನ್ನು ಎತ್ತಿ ನಿಲ್ಲಿಸತಕ್ಕಂಥ ಒಡೆರಳ್ಳಿ, ಅರಸೀಕೆರೆ ತಾಲೂಕಿನ ಒಡೆರಳ್ಳಿ ಗ್ರಾಮದವರಾದ ಶ್ರೀಯುತ ಹೇಮಂತರವರಿಗೆ ಅನಂತ ಧನ್ಯವಾದ. ಇದಾದ ನಂತರ ಡಿಗ್ರಿ ಸೆಂಟರ್ ಶಾಲೆಯ ಚಿನ್ಮಯಿ ಕೊಡಕುಂದಿ, ಸಮೃದ್ಧಿ, ನಿಖಿತಾ ಇವೆಲ್ಲ ಇಷ್ಟು ಪ್ರಾಕ್ಟೀಸ್ ಬಿಡಬಾರ್ದು, ಕಂಟಿನ್ಯೂ ಮಾಡಿ. ಸಂತಸದ ವಿಚಾರ
ಇವರಿಗೆ ಇದೀಗ ಗೌರವ ಸಮರ್ಪಣೆ. ಸುಮಾರು 40 ಹೆರಿಗೆಗಳನ್ನ 2 ವರ್ಷಕ್ಕೆ 40 ಹೆರಿಗೆಗಳನ್ನ ಆ ಒಂದು PHC ಇವರೆಲ್ಲರ ಉತ್ತಮ ಸೇವೆಯನ್ನ ಗುರುತಿಸಿ ರಾಷ್ಟ್ರೀಯ ಹಬ್ಬಗಳ ಉತ್ತಮ ಸೇವೆಯನ್ನ ಸಲ್ಲಿಸುವಂತಹ ಆರೋಗ್ಯ ಭಾಗ್ಯ ಅವರಿಗೂ ಕೂಡ ಕರುಣಿಸಲಿ ಆ ಭಗವಂತ ಎಂದು ಕೇಳಿಕೊಳ್ಳುತ್ತಿದ್ದೇವೆ. ಇದೀಗ ಇಷ್ಟೇ 200 ವರ್ಷಕ್ಕೂ ಅಧಿಕವಾದಂಥ ಶತಮಾನಗಳನ್ನ 200 ವರ್ಷಗಳ ಕಾಲ ಶತಮಾನಗಳಲ್ಲಿ ನಮ್ಮನ್ನು ಆಳಿದಂಥ ಬ್ರಿಟಿಷ್ನವರಿಂದ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮುಂತಾದವರ ನೇತೃತ್ವದಲ್ಲಿ ಮಹಾನ್ ನಾಯಕರ ತ್ಯಾಗಿಗಳ ನೇತೃತ್ವದಲ್ಲಿ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆದು ಭಾರತ ದೇಶವನ್ನ ಮುಂದೆ ಈ ಪ್ರಪಂಚದಲ್ಲಿ ವ್ಯವಸ್ಥಿತವಾಗಿ ಸಾರ್ವಭೌಮರಾಗಿ ಮಾದರಿಯಾಗಿ ಇಡೀ ಪ್ರಪಂಚದಲ್ಲೇ ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳೋದ್ರಲ್ಲಿ ನಾವೇನು ಯಶಸ್ವಿಯಾಗಿದ್ದೇವೆ. ಅಂಥ ಯಶಸ್ವಿ ಭಾರತದ ಈ ಒಂದು ಸಂವಿಧಾನದ ಆಚರಣೆಯ ಹಿನ್ನೆಲೆಯಲ್ಲಿ ನಡೀತಾ ಇರ್ತಕ್ಕಂಥ ಇಡೀ ಭಾರತಾದ್ಯಂತ ನಡೀತಾ ಇರ್ತಕ್ಕಂಥ ಈ ಒಂದು ಆಚರಣೆಯ ದಿನ ಸ್ವತಂತ್ರ ಭಾರತದ ನಮ್ಮೆಲ್ಲ ಪ್ರಜೆಗಳಿಗೆ ಇದು ಬಹಳ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಒಂದು ದಿನ ಅಂತಕ್ಕಂಥದ್ದನ್ನು ನಾವು ಸ್ಮರಿಸ್ಕೋಬೇಕಾಗುತ್ತೆ. ಅದರ ಹಿನ್ನೆಲೆಯಲ್ಲಿ ಭಾರತವು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಪ್ರಭುತ್ವ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಮಾನ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅಭಿವೃದ್ಧಿಯ ವಿನ್ಯಾಸದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಭವ್ಯ ಭಾರತವನ್ನು ಕಟ್ಟಬೇಕು ಅಂತಕ್ಕಂಥ ಯಾವ ಸಂವಿಧಾನವನ್ನು ರಚನೆ ಮಾಡಿಕೊಂಡು ಅದರಲ್ಲಿ ಎಲ್ಲ ವಿಚಾರಗಳನ್ನು ಅಡಕ ಮಾಡಿಕೊಂಡು ಸಮಗ್ರ ಭಾರತವನ್ನು ಇವತ್ತು ನಡೆಸಿಕೊಂಡು ಬರ್ತಾ ಇದ್ದೀವೋ ಅದನ್ನು ಜ್ಞಾಪಿಸಿಕೊಳ್ತಕ್ಕಂಥ ದಿನದಲ್ಲಿ ಬಹಳ ಹೆಮ್ಮೆಯಿಂದ
ನಾವು ಇವತ್ತು ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಿಕೊಂಡಿದ್ದೇವೆ. ವಿಶ್ವಸಂಸ್ಥೆಯಲ್ಲಿ ನಮ್ಮ ಪಂಚಶೀಲ ತತ್ವಗಳನ್ನು ಬರ್ಕೊಟ್ಟಿದ್ದೇವೆ. ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದು ಪ್ರಜಾಸತ್ತತೆಯ ಸಾರ್ವಭೌಮತೆಯನ್ನು ಇಡೀ ಪ್ರಪಂಚಕ್ಕೆ ಸಾರಿರ್ತಕ್ಕಂಥ ಇತಿಹಾಸ ಇರತಕ್ಕಂಥ ಭಾರತ ದೇಶ. ನಮ್ಮ ದೇಶದಲ್ಲಿ ಈ ದೇಶದ ಪ್ರಜಾಪ್ರಭುತ್ವದ ಮುಖ್ಯಸ್ಥರಾದಂಥ ರಾಷ್ಟ್ರಾಧ್ಯಕ್ಷರಿಂದ ಹಿಡಿದು ಒಬ್ಬ ಪ್ರಜಾಪ್ರಭುತ್ವದ ಕಟ್ಟ ಕಡೆಯ ನಾಗರಿಕರಿಗೂ ಸಮಾನವಾದಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ರಾಷ್ಟ್ರ ಈ ಪ್ರಪಂಚದಲ್ಲಿ ಇದ್ದರೆ ಅದು ಭಾರತ ರಾಷ್ಟ್ರ ಅಂತಕ್ಕಂಥ ಹೆಮ್ಮೆಯನ್ನು ನಾವು ಪಡ್ಕೊಂಡಿದ್ದೇವೆ. ಅಂತ ಭಾರತ ರಾಷ್ಟ್ರದ ಇತಿಹಾಸವನ್ನು ಹೊಂದಿರತಕ್ಕಂಥ ನಾವುಗಳೆಲ್ಲ ಹೆಮ್ಮೆಯ ಪುರುಷರು. ಈ ಭಾರತ ದೇಶದ ನೆಲೆಯಲ್ಲಿ ನೆಲೆಸಿರ್ತಕ್ಕಂಥ ನಾವೆಲ್ಲ ಹೆಮ್ಮೆಯ ಪುರುಷರು ಅಂತಕ್ಕಂಥದ್ದನ್ನ, ಜನತೆ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ವಿಚಾರದ ದಿವಸ ಇವತ್ತು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಳಲಿಕ್ಕೆ ಬಯಸುತ್ತೇನೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದೇವೆ. ಸರ್ವ ಪ್ರಪಂಚದಲ್ಲಿ ಸಮಕಾಲೀನರಾಗಿ ನಿಂತಿದ್ದೇವೆ. ಸಮಕಾಲೀನ ಪ್ರಜಾಪ್ರಭುತ್ವದ ಸಮಾನತೆಯ ಹಕ್ಕನ್ನು ಹೊಂದಿ ಸಮಗ್ರ ಭಾರತವನ್ನು ಕಟ್ಟಿಕೊಂಡು ಪ್ರಪಂಚದಲ್ಲಿ ಮಾದರಿಯಾದಂಥ ಆಡಳಿತವನ್ನು ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಯಾವ ಮಹಾತ್ಮ ಗಾಂಧೀಜಿಯವರ ಆದರ್ಶದ ಅಡಿನಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಬಂತು, ಅವರು ಯಾವ ಈ ಸಂವಿಧಾನ ಪೀಠವನ್ನು ರಚನೆ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಯಾವ ತತ್ವಗಳನ್ನು ಆಧರಿಸಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನ ಮೆಚ್ಚುಗೆಯನ್ನು ಪಡೆಯತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಸಂವಿಧಾನವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಮಹಾತ್ಮ ಗಾಂಧೀಜಿ, ನಮ್ಮ ಅಂಬೇಡ್ಕರ್, ನಮ್ಮ ಸಂವಿಧಾನ ಈ ದೇಶದ ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರಗಳು ಅಂತಕ್ಕಂಥ ವಿಚಾರಧಾರೆಯನ್ನ ಈ ಸಂದರ್ಭದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಅಂಥ ವಿಚಾರಧಾರೆಗಳ ಮಧ್ಯದಲ್ಲಿ ನಾವು ಇವತ್ತೇನು ಪ್ರಜಾಪ್ರಭುತ್ವ, ಪ್ರಜಾಸತ್ತತೆಯ ರಾಷ್ಟ್ರವನ್ನ ಈ ದೇಶದಲ್ಲಿ ಆಳ್ತಾ ಇದ್ದೀವಿ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಭವ್ಯ ಭಾರತವನ್ನು ಕಟ್ಟಿಕೊಂಡಿದ್ದೀವಿ. ಅದು ಶಾಶ್ವತವಾಗಿ ಉಳಿಬೇಕು ಅಂತಕ್ಕಂಥದ್ದು ಭಾರತ ದೇಶದ ಕೋಟ್ಯಾಂತರ ಜನರ ಅಭಿಪ್ರಾಯ ಆಗಿದೆ, ಆಶಯ ಆಗಿದೆ. ಅದು ನೆರವೇರಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷ. ಕೆಲವು ಅಸಮಾಧಾನದ ಜಾತ್ಯತೀತೆಯ ಕೂಗು ಹೋಗಿ ಜಾತಿಯ ಭಾವನೆಗಳು ಮುಟ್ತಾ ಇದೆ. ಅದು ಈ ಭಾರತ ದೇಶಕ್ಕೆ ಬರಬಾರದು. ಈ ಭಾರತ ದೇಶ ಯಾವತ್ತೂ ಸಾರ್ವಭೌಮತೆಯಿಂದ ನಾವೇನು ವಿಶ್ವಸಂಸ್ಥೆಯಲ್ಲಿ ವಾಗ್ದಾನ ಮಾಡಿದ್ದೇವೆ, ಆ ವಾಗ್ದಾನದಂತೆ ನಮ್ಮದು ಜಾತ್ಯತೀತ ರಾಷ್ಟ್ರವಾಗಿ ಇಡೀ ಎಲ್ಲ ಜನರಿಗೆ ಸಮಾನವಾದ ಹಕ್ಕನ್ನು ಕೊಟ್ಕೊಂಡು ಈ ಭಾರತ ದೇಶದ ಭವ್ಯ ಭಾರತ ದೇಶದ ಪರಂಪರೆಯನ್ನು ಎತ್ತಿ ಹಿಡಿಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಇದಕ್ಕೆ ಯಾರಾದರೂ ಅಂಥ ಪಿತೂರಿಗಳನ್ನು ನಡೆಸಿದರೆ ಅದನ್ನು ಈ ಜನತೆ ಸಹಿಸಲಾರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಭಾರತದ ಭವ್ಯ ಭಾರತದ ಪರಂಪರೆ ಮುಂದುವರಲಿ. ಈ ಸಂವಿಧಾನ ಇಡೀ ಪ್ರಪಂಚದ ಇತಿಹಾಸವಾಗಲಿ. ನಾವು ಎಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೇವೆ. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಂದ ಒಂದೊಂದು ಅಂಶಗಳನ್ನು, ಒಂದೊಂದು ವಿಧಾನಗಳನ್ನು ಆಯ್ಕೆ ಮಾಡಿಕೊಂಡು ಸುಭದ್ರವಾದಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೇವೆ. ಜನಪ್ರೀತಿಯಾದಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೀವಿ.
ಇಂಥ ಜನಪ್ರೀತಿಯಾದಂಥ ಸಂವಿಧಾನಕ್ಕೆ ಯಾವತ್ತೂ ಯಾವುದೇ ರೀತಿಯಾದಂಥ ಅಪಶಕುನ ಬರಬಾರದು. ಭವ್ಯ ಭಾರತದ ಪರಂಪರೆ ಈ ದೇಶದಲ್ಲಿ ಉಳಿಬೇಕು ಅಂತಕ್ಕಂಥದ್ದು ನನ್ನ ಒಬ್ಬ ಭಾರತ ದೇಶದ ಪ್ರಜೆಯಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ನಾನು ಆಶಯವನ್ನು ವ್ಯಕ್ತ ಮಾಡ್ತಾ, ಇವತ್ತು ನಮ್ಮ ತಾಲೂಕಿನ ಆಡಳಿತ ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಮಾದೇವ್ ಯಾವತ್ತೂ ಈ ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು, ಆಚರಣೆಯ ಜವಾಬ್ದಾರಿಯನ್ನು ಹೊರ್ತಾರೆ. ನಿಜವಾಗಲೂ ಎಲ್ಲ ಅಧಿಕಾರಿ ಬಂಧುಗಳು ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಅಂತಕ್ಕಂಥ